ಹಾಯ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ದಿವ್ಯ ಲೈಫ್ ಸ್ಟೈಲ್ ಕನ್ನಡ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ತುಂಬ ದಿನ ಆದಮೇಲೆ ವ್ಲಾಗ್ ಮಾಡ್ತಾ ಇದ್ದೀನಿ. ಗುರುವಾರದ ರಾಯರ ಪೂಜೆ ದಿನ ನನ್ನ ಮಾರ್ನಿಂಗ್ ರೂಟೀನ್ ಹೇಗಿರುತ್ತೆ ಅಂತ ತೋರಿಸೋಣ ಅಂತ ಈ ವಿಡಿಯೋ ಸ್ಟಾರ್ಟ್ ಮಾಡಿದ್ದೀನಿ. ಐ ಹೋಪ್ ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಅನ್ಕೊಂಡಿದ್ದೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡೋದನ್ನ ಮರಿಬೇಡಿ. ಗುರುವಾರ ಆಗಿರೋದ್ರಿಂದ ಎಲ್ಲ ಕೆಲಸನೂ ಬೇಗ ಬೇಗ ಮುಗಿಸ್ಕೋಬೇಕಾಗಿತ್ತು. ಹಾಗೆ ನನಗೆ ಬೆಳಿಗ್ಗೆ ಬೇಗ ಎದ್ದು ಈ ಥರ ಕೆಲಸ ಮಾಡೋದು ತುಂಬಾ ಇಷ್ಟ ಆಗುತ್ತೆ. ಈ ಥರ ಮಾಡೋದ್ರಿಂದ ನಮ್ಗೆ ಇಡೀ ದಿನ ನಮ್ಮ ಮೈಂಡ್ ಫ್ರೆಶ್ ಆಗಿ ಇರುತ್ತೆ ಅಂತಲೇ ಹೇಳ್ಬೋದು. ನನಗೆ ತುಂಬಾ ಇಷ್ಟ ಆಗುತ್ತೆ ಈ ಥರ. ನನಗೆ ಹೊಸ್ಲು ಪೂಜೆ ಮಾಡೋದು ತುಂಬಾ ಇಷ್ಟ ಆಗುತ್ತೆ. ಹೊಸ್ಲಿಗೆ ಕುಂಕುಮ ಇಡೋದು, ರಂಗೋಲಿ ಇಡೋದು, ಮನೆ ಮುಂದೆ ರಂಗೋಲಿ ಇಡೋದು, ನನಗೆ ಈ ಪಾರ್ಟ್ ತುಂಬಾ ಇಷ್ಟ. ನನಗೆ ನಿಮಗೂ ಇಷ್ಟ ಇದೇ ಥರ ಅಂದಿದ್ರೆ ನಂಗೆ ಕಮೆಂಟ್ ಮಾಡಿ. ಈ ರಂಗೋಲಿ ಬಿಡಿಸಿದ್ದೀನಿ ಯಾಕಂದರೆ ಇದು ನಂಗೆ ತುಂಬಾ ಇಷ್ಟ ಆಗಿ ಮತ್ತು ಬೇಗನೆ ಬಿಡಿಸ್ಬೋದು. ಹಾಗಾಗಿ ಈ ರಂಗೋಲಿ ಹಾಕಿದ್ದೀನಿ. ಪೂಜೆ ಮಾಡೋದಿನ ಎಷ್ಟು ಬೇಗ ಇದ್ದರೂ ಕೂಡ ಅಷ್ಟೇ ಲೇಟ್ ಆಗುತ್ತೆ. ಎಷ್ಟು ಬೇಗ ಕೆಲಸ ಮುಗಿಸ್ಕೊಂಡ್ರು ಕೂಡ ಟೈಮ್ ಹೋಗೋದೇ ಗೊತ್ತಾಗಲ್ಲ. ಹಾಗೆ ನಾನು ತುಳಸಿ ಹತ್ರ ಕೂಡ ರಂಗೋಲಿ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ನಾನು ನಿಮಗೆ ಟಿಪ್ಸ್ ಕೊಡೋಣ ಅಂತ ಅಂದ್ಕೊಂಡಿದ್ದೀನಿ. ಮಾಮೂಲಿಗೆ ಪೂಜೆ ಸಾಮಾನುಗಳು ಎಲ್ಲ ತೊಳೆಯುವಾಗ ಹುಣಸೆಹಣ್ಣು, ಪಿತಾಂಬರಿ ಹಾಕಿ ತೊಳಿತೀವಿ. ಆವಾಗ ನಮ್ಮ ಕೈಯೆಲ್ಲ ತುಂಬ ರಫ್ ಅಂತಲೇ ಅನಿಸುತ್ತೆ. ಹಾಗೆ ಹುಣಸೆಹಣ್ಣು ಹಾಕಿ ತೊಳೆಯೋದ್ರಿಂದ ಪೂಜೆ ಸಾಮಾನು ಕ್ಲೀನ್ ಆಗುತ್ತೆ. ಬಟ್ ಏನಂದರೆ ಅರ್ಧ ಗಂಟೆ ಆದರೂ ತೊಗೊಳುತ್ತೆ ಹುಣಸೆಹಣ್ಣು ಹಾಕಿ ನಾವು ಕ್ಲೀನ್ ಮಾಡ್ಕೊಳ್ತೀವಿ ಪಾತ್ರೆ ಸಾಮಾನು ಅಂತಂದರೆ. ನಾವು ಈ ಪೇಸ್ಟ್ನ ಯೂಸ್ ಮಾಡಿಕೊಂಡು ಪೂಜೆ ಸಾಮಗ್ರಿ ತೊಳೆಯೋದ್ರಿಂದ 2 ನಿಮಿಷಕ್ಕೆ ಎಷ್ಟೇ ಆದರೂ ಕೂಡ ಕಂಪ್ಲೀಟಾಗಿ ಕ್ಲೀನಾಗಿ ತೊಳಿಬೋದು. ಅದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕಂದರೆ ಒಂದು ಬೌಲ್ ತೊಗೊಂಡಿದ್ದೀನಿ. ಒಂದು ಬೌಲಿಗೆ ನಾವು ಫಸ್ಟು ಅರ್ಧ ಲೆಮನ್ನ ನಾನು ಫಸ್ಟು ಸ್ಕ್ವೀಸ್ ಮಾಡ್ಕೊಂಡ್ರೆ ಹಿಂಡ್ಕೊಳ್ತಾ ಇದ್ದೀನಿ. ರಸ ತಗೊಳ್ತಾ ಇದ್ದೀನಿ ಒಂದು ಬೌಲಲ್ಲಿ. ಅರ್ಧ ನಿಂಬೆ ಅರ್ಧ ಅಂದರೆ ನಿಮ್ಮನೆ ಪೂಜೆ ಸಾಮಗ್ರಿಗಳು ನೋಡಿಕೊಂಡು ನಾವು ಲೆಮನ್ನ ತೊಗೊಳ್ಬೇಕಾಗತ್ತೆ. ನಾನು ಅರ್ಧ ತೊಗೊಂಡಿದ್ದೀನಿ. ನೆಕ್ಸ್ಟ್ ಬಂದು ಸಿಟ್ರಿಕ್ ಆ್ಯಸಿಡ್ ಅಥವಾ ಲೆಮನ್ ಸಾಲ್ಟ್ ಕೂಡ ಅಂತಾರೆ. ಇದು ಎಲ್ಲ ಪ್ರಾವಿಷನ್ ಶಾಪಲ್ಲೂ ಕೂಡ ಸಿಗುತ್ತೆ. ಇದು 20 ಇಂದ 30 ರುಪೀಸ್ ಅಷ್ಟೇ ಆಗುತ್ತೆ. ಇದನ್ನು ಒಂದು ಸ್ಪೂನ್ ತೊಗೊಂಡಿದ್ದೀನಿ ನಾನು. ಹಾಗೆ ಕಡಲೆ ಹಿಟ್ಟನ್ನ 1 ಸ್ಪೂನ್ ತೊಗೊಂಡಿದ್ದೀನಿ. ಹಾಗೆ 1 ಸ್ಪೂನ್ ಸಾಲ್ಟ್ ತೊಗೊಂಡಿದ್ದೀನಿ. ಹಾಗೆ 1 ಸ್ಪೂನ್ ಅರಿಶಿಣದ ಪುಡಿ ತೊಗೊಂಡಿದ್ದೀನಿ. ಇವನ್ನೆಲ್ಲ ಹಾಕಿ ಪೇಸ್ಟ್ ಥರ ಮಿಕ್ಸ್ ಮಾಡ್ಕೋಬೇಕು. 2 ನಿಮಿಷಕ್ಕೆ ಎಷ್ಟೇ ಪೂಜೆ ಸಾಮಾನುಗಳಿದ್ರೂ ಕೂಡ ಕಂಪ್ಲೀಟಾಗಿ ಕ್ಲೀನ್ ಆಗುತ್ತೆ. ಹಿತ್ತಾಳೆ ಆಗಿರ್ಬೋದು, ತಾಮ್ರ ಆಗಿರ್ಬೋದು, 2 ಸೆಕೆಂಡ್ಗೆ ಒಂಥರ ಮ್ಯಾಜಿಕ್ ಥರ ರಿಯಾಕ್ಟ್ ಮಾಡುತ್ತೆ. ಈಗ ನಾನು ನಿಮಗೆ ತೋರಿಸ್ತೀನಿ ನೋಡಿ. 1 ಡ್ರಾಪ್ ಅಷ್ಟೇ ಹಾಕ್ತಾ ಇರೋದು ನೋಡಿ, ಜಸ್ಟ್ ನಾನು. ಹಾಗೆ 1 ಡ್ರಾಪ್ ಹಾಕ್ಬಿಟ್ಟು ಸ್ವಲ್ಪ ಅದನ್ನು ಕೈಯಲ್ಲಿ ಹಾಗೆ ಉಜ್ಕೊಳ್ಬೇಕು. ಉಜ್ಜಿ ಈ ಥರ ನೀಟಾಗಿ ನಾವು ಉಜ್ಜಿ ತೊಳೆಯೋದ್ರಿಂದ ನಮಗೆ ಡಿಫ್ರೆನ್ಸಸ್ ಗೊತ್ತಾಗುತ್ತೆ. ನೋಡಿ ನಾನು ಇವತ್ತು ನೋಡಿ ಒಂದು ಕಡೆ ಶೈನಿಂಗ್ ಇದೆ, ಒಂದು ಕಡೆ ಡಲ್ ಆಗಿದೆ. ಹಾಗೆ ನಾನು ಇದೇ ಥರ ಎಲ್ಲನೂ ಉಜ್ಜಿ ಇಟ್ಕೊಳ್ತೀನಿ. ನಾನು ಪ್ರತಿ ವಾರನೂ ಹೀಗೆ ಪ್ರತಿ ಗುರುವಾರ ನಾನು ಎಲ್ಲ ದೇವ್ರ ಸಾಮಗ್ರಿಗಳೆಲ್ಲ ತೊಳೆದು ನಾನು ಪೂಜೆ ಮಾಡೋದು. ಪ್ರತಿ ಗುರುವಾರ ನಂದು ರೊಟೀನ್ ಹೀಗೆ ಇರುತ್ತೆ. ಹಾಗೆ ನಾನು ಈಗ ಎಲ್ಲನೂ ತೊಳೆದಿಟ್ಕೊಳ್ತೀನಿ ಈಗ. ಹಾಗೆ ನಾನು ಸಿಲ್ವರ್ ಐಟಮ್ಸ್ ಎಲ್ಲ ನಾನು ಕೋಲ್ಗೇಟ್ ಪೌಡರಿಂದನೇ ಕ್ಲೀನ್ ಮಾಡ್ಕೊಳ್ಳೋದು. ತುಂಬ ಚೆನ್ನಾಗಿ ಕ್ಲೀನ್ ಆಗುತ್ತೆ. ಹಾಗೆ ಮುಂಚೆ ಏನು ಎಲ್ಲ ಪೇಸ್ಟ್ ಹಾಕಿ ತೊಳೆದಿಟ್ಟಿದ್ವಲ್ಲ ಅದೆಲ್ಲ ಒಂದು ರೌಂಡ್ ನೀರಲ್ಲಿ ತೊಳ್ಕೊಬೇಕು. ತೊಳ್ಕೊಂಡಾದ್ಮೇಲೆ ಮಾಮೂಲಿ ಪಾತ್ರೆ ತೊಳೆಯೋ ಲಿಕ್ವಿಡ್ ಮತ್ತು ಒಂದು ಸ್ಕ್ರಬ್ಗೆ ಹಾಕ್ಕೊಂಡು ಈ ಥರ ಚೆನ್ನಾಗಿ ಸ್ಕ್ರಬ್ಬರಲ್ಲಿ ಎಲ್ಲ ಸಾಮಾನುಗಳು ಮತ್ತೆ ತೊಳಿಬೇಕು. ಈ ಥರ ಮಾಡೋದ್ರಿಂದ ದೇವ್ರುಗಳು ಆಗಿರ್ಬೋದು, ಹಾಗೆ ದೇವ್ರ ಸಾಮಗ್ರಿಗಳು ಏನು ಪಾತ್ರೆಗಳಿದೆ ಅದು ಯಾವುದೂ ಕಪ್ಪಾಗೋದಿಲ್ಲ. ಹಾಗೆ ಮತ್ತೆ ಎಲ್ಲನೂ ನೀಟಾಗಿ ವಾಶ್ ಮಾಡ್ಕೋಬೇಕು. ಹಾಗೆ ಎಲ್ಲನೂ ವಾಶ್ ಮಾಡ್ಕೊಂಡಾದ್ಮೇಲೆ ಒಂದು ಕಾಟನ್ ಬಟ್ಟೆ ತೊಗೊಂಡು ನೀಟಾಗಿ ಒರೆಸ್ಕೋಬೇಕು. ಒರೆಸ್ಕೊಂಡ್ರೆ ಈ ಥರ ಒರೆಸ್ಕೊಳ್ಳೋದ್ರಿಂದ ದೇವ್ರುಗಳು ಆಗಿರ್ಬೋದು ಅಥವಾ ಪಾತ್ರೆ ಸಾಮಾನುಗಳಾಗಿರೋದು ಕಪ್ಪಾಗೋದಿಲ್ಲ. ನಾನು ಎಲ್ಲನೂ ನೀಟಾಗಿ ಒರೆಸ್ಕೊಂಡು ಇಟ್ಕೊಳ್ತಾ ಇದ್ದೀನಿ. ಫ್ರೆಂಡ್ಸ್, ಹಾಗೆ ಈಗ ನಾನು ದೇವ್ರ ಮನೆ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ದೇವ್ರ ಮನೆ ಕ್ಲೀನ್ ಮಾಡ್ಕೊಂಡಾದ್ಮೇಲೆ ಏನು ಪೂಜೆ ಸಾಮಗ್ರಿಗಳನ್ನ ತೊಳೆದಿಟ್ಕೊಂಡಿದ್ನೋ ಅದಕ್ಕೆಲ್ಲ ಗಂಧ ಮತ್ತು ಕುಂಕುಮದಿಂದ ಅಲಂಕಾರ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ಈಗ ನಾನು ಕಲಶ ಪ್ರತಿಷ್ಠಾಪನೆ ಮಾಡಬೇಕು. ಅಂದರೆ ಕಲಶದ ಕೆಳಗಡೆ ನಾನು ರಂಗೋಲಿ ಹಾಕ್ಕೊಳ್ತಾ ಇದ್ದೀನಿ. ಅದಕ್ಕೆ ರಂಗೋಲಿ ಎಲ್ಲ ಹಾಕಿದ್ಮೇಲೆ ಅದ್ರ ಮೇಲೆ ಮಣೆ ಇಟ್ಟು ಹಾಗೆ ಅದ್ರ ಮೇಲೆ ನಾನು ಕಲಶನ ಇಡೋದು. ಕಲಶನ ಇಟ್ಬಿಟ್ಟು ಅದಕ್ಕೊಂದು 5 ಎಲೆ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಹೊಸ ತೆಂಗಿನಕಾಯಿ ಅಂದರೆ ನಾನು ಕಲಶಕ್ಕೆ ಚೇಂಜ್ ಮಾಡಿರಲಿಲ್ಲ, 1 ಮಂತ್ ಆಗೋಗಿತ್ತು ಚೇಂಜ್ ಮಾಡಿ. ಹಾಗೆ ಹೊಸ ಕಲಶಕ್ಕೆ ಕಾಯಿನ ಇಡ್ತಾ ಇದ್ದೀನಿ, ಹೊಸ ಕಾಯಿನ. ಹಾಗೆ ಇಟ್ಟು ಬಳೆನೇ ಪ್ಲಸ್ ಹಾಗೆ ಬಳೆ ಮತ್ತು ಅರಿಶಿನ ಕೊಂಬು ನಾವು ಕಲಶಕ್ಕೆ ಮೇನಾಗಿ ಇಡಬೇಕು. ಯಾಕಂದರೆ ಕಲಶ ಅಂದರೆ ಲಕ್ಷ್ಮೀ ಸ್ವರೂಪ ಅಂತಲೇ ಹೇಳ್ಬೋದು.
ಹಾಗೆ ನಾನೀಗ ಹೂವಿನ ಅಲಂಕಾರ ಮಾಡ್ಕೊಳ್ಳೋದಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ. ಈಗ ಎಲ್ಲ ಕಡೆನೂ ಹೂವು ಇಟ್ಕೊಂಡು ಹಾಗೆ ದೇವ್ರ ಮನೆ ಹೂವಿನ ಅಲಂಕಾರ ಮಾಡ್ತಾ ಇದ್ರೆ ತುಂಬಾನೇ ಚೆನ್ನಾಗಿರುತ್ತೆ. ನಂಗಂತೂ ತುಂಬಾನೇ ಇಷ್ಟ ಆಗುತ್ತೆ ಹೂವಿನ ಅಲಂಕಾರ ಮಾಡೋದಕ್ಕೆ ದೇವರಿಗೆ. ಎಷ್ಟು ಹೂವು ಇದ್ರೂ ಸಾಲಲ್ಲ, ದೇವ್ರಿಗೆ ಹಾಕ್ತಾನೆ ಇರ್ಬೇಕು ಅನ್ಸುತ್ತೆ. ನನಗಂತೂ ಸಮಾಧಾನನೇ ಆಗಲ್ಲ. ಹಾಗೆ ಈಗ ನಾನು ರಾಯರಿಗೆ ತುಳಸಿ ಹಾರ ಹಾಕ್ತಾ ಇದ್ದೀನಿ. ಹಾಗೆ ಈಗ ನಾನು ರಾಯರಿಗೆ ತುಳಸಿ ಹಾರ ಹಾಕ್ತಾ ಇದ್ದೀನಿ. ತುಳಸಿ ಹಾರ ಹಾಕಿದ್ಮೇಲೆ ನಾನು ಈಗ ದೇವರಿಗೆ ನೈವೇದ್ಯನು ಕೂಡ ನಾನು ತಯಾರಿ ಮಾಡ್ಕೋಬೇಕು. ದೇವರಿಗೆ ಸಜ್ಜಿಗೆ ಮಾಡೋಣ ಅಂತ ಸಜ್ಜಿಗೆ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ತಿಂಡಿಗೆ ಅಂತ ಖಾರ ಪೊಂಗಲ್ ಮಾಡಿದ್ದೀನಿ ಹಸ್ಬೆಂಡ್ಗೆ ಅಂತ. ಹಾಗೆ ಫ್ರೆಂಡ್ಸ್, ಹಾಗೆ ಇದೇನು ನೋಡ್ತಾ ಇದ್ದಾರೆ, ಇದು ದೇವ್ರ ಮನೆ ಬಾಗ್ಲು. ದೇವ್ರ ಮನೆ ಬಾಗ್ಲು ಕೂಡ ನಾನು ಕ್ಲೀನ್ ಆಗಿ ಒಂದು ಹಸಿ ಬಟ್ಟೆ ತಗೊಂಡು ಕ್ಲೀನ್ ಮಾಡ್ಕೊಂಡು ಅದಕ್ಕೂ ಕೂಡ ಅರ್ಶಿನ ಕುಂಕುಮ ಇಟ್ಟು ರಂಗೋಲಿ ಇಟ್ಟು ಹೂವು ಹೊಸ್ಲು ಪೂಜೆ ಮಾಡಿದ್ರೆ ನನಗೆ ಕಂಪ್ಲೀಟ್ ಅನ್ಸೋದು. ಫ್ರೆಂಡ್ಸ್, ಹಾಗೆ ಈಗ ನಾವು ದೇವ್ರಿಗೆ ದೀಪ ಹಚ್ಕೊಳ್ಳೋಣ. ಫಸ್ಟ್ ನಾನೀಗ ನಮ್ಮ ಮನೆ ದೇವರು ಆಂಜನೇಯ ಸ್ವಾಮಿನ ನೆನೆಸ್ಕೊಂಡು ನಾನು ದೀಪ ಹಚ್ತಾ ಇದ್ದೀನಿ ಫ್ರೆಂಡ್ಸ್, ಹಾಗೆ ಈಗ ನಾನು ದೇವ್ರಿಗೆ ದೀಪ ಹಚ್ಚೋ ಟೈಮ್ಗೆ ನನಗೆ ರಾಯರು ಹೂ ಪ್ರಸಾದ ಕೊಟ್ಟರು. ತುಂಬಾನೇ ಖುಷಿ ಆಯ್ತು. ಈಗ ನಾನು ಕೇಳಕ್ಕಿಂತ ಮುಂಚೆ ಹೂ ಪ್ರಸಾದ ಕೊಟ್ಟಾಗ ನಂಗೆ ತುಂಬಾನೇ ಖುಷಿ ಆಯ್ತು ಅಂತಾನೆ ಹೇಳ್ಬೋದು. ಫ್ರೆಂಡ್ಸ್, ಹಾಗೆ ಈಗ ರಾಯರ ಪ್ರಸಾದ ಕೊಟ್ಟಿದ್ನ ಮತ್ತೆ ನಾನು ದೇವ್ರಿಗೆ ರಾಯರ ಪ್ರಸಾದದ ಫೋಟೋಗೆನೆ ಹೂ ಹಾಕ್ತಾ ಇದೆ. ಈ ತರ ಹಾಕ್ಬೋದೇನೋ ಅಂತ ನಂಗೂ ಗೊತ್ತಿಲ್ಲ. ಯಾರಾದ್ರೂ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ, ನಂಗೂ ಗೊತ್ತಾಗುತ್ತೆ. ಹಾಗೆ ಈಗ ನಾನು ದೇವರಿಗೆ ದೀಪ ಹಚ್ಚಿದಾಯ್ತು. ದೀಪ ಒಂಚೂರು ಸರ್ವ್ ಮಾಡ್ಕೊಳ್ತಾ ಇದ್ದೆ. ಹಾಗೆ ಈಗ ನಾನು ರಾಯರಿಗೆ ತುಪ್ಪ ದೀಪ ಹಚ್ಕೊಳ್ತಾ ಇದ್ದೀನಿ. ಹಾಗೆ ಈಗ ನಾನು ದೀಪ ಎಲ್ಲ ಹಚ್ಕೊಂಡಾದ್ಮೇಲೆ ನಾನೀಗ ಧೂಪನ ಹಚ್ಚೋಣ ಅಂದ್ಬಿಟ್ಟು ಧೂಪನು ಕೂಡ ಹಚ್ಕೊಳ್ತಾ ಇದ್ದೀನಿ. ನಂಗೆ ಧೂಪ ಎಲ್ಲ ಇದ್ದರೇನೆ ನಂಗೆ ಸಮಾಧಾನ ಅಂತಾನೆ ಹೇಳ್ಬೋದು. ಪೂಜೆ ಮಾಡಿದೀವಿ ಅಂತ ಅನ್ಸೋದು ನಂಗೆ ಧೂಪ ಇಲ್ಲದೆ ನನಗೆ ಪೂಜೆ ಇನ್ಕಂಪ್ಲೀಟ್ ಅಂತ ಅನ್ಸುತ್ತೆ. ಫ್ರೆಂಡ್ಸ್, ಹಾಗೆ ಈಗ ನಾನು ದೇವರಿಗೆ ಕಡ್ಡಿ ಬೆಳಗ್ತಾ ಇದ್ದೀನಿ. ನಮ್ಮ ಪಾಪುನು ಕೂಡ ಬಂದ್ಲು ಜೊತೆಗೆ ಪೂಜೆ ಮಾಡೋಣ ಅಂತ ಅವಳನ್ನು ಕೂರಿಸ್ಕೊಂಡು ಅವಳು ದೇವರಿಗೆ ಕೈ ಮುಗಿತಾ ಕೂತಿದ್ಲು. ಹಾಗೆ ನಾನು ಪೂಜೆ ಮಾಡ್ಕೊಳ್ತಾ ಇದ್ದೆ. ನನಗೆ ಗುರುವಾರ ಬರ್ತಾ ಇದೆ ಅಂದ್ರೆ ಏನೋ ತರ ಖುಷಿ ಆಗುತ್ತೆ. ಹಾಗೆ ಗುರುವಾರಕ್ಕೆ ಪೂಜೆ ಮಾಡೋದಕ್ಕೆಲ್ಲ ಏನೇನ್ ಪ್ರಿಪರೇಷನ್ ಮಾಡ್ಬೇಕು, ಏನ್ ಕ್ಲೀನ್ ಮಾಡ್ಕೋಬೇಕು ಅಂತ ಹಿಂದಿ ದಿನನೇ ಎಲ್ಲ ರೆಡಿ ಮಾಡಿ ಇಟ್ಕೊಂಡು ನಾನು ಪೂಜೆ ಮಾಡೋದು. ನನಗೆ ಗುರುವಾರ ಅಂದ್ರೆ ಒಂದು ಹಬ್ಬ ತರನೇ ಫೀಲ್ ಕೊಡುತ್ತೆ. ನನಗೆ ಕಡ್ಡಿ ಬೆಳಗದ ಮೇಲೆ ಈಗ ನಾನು ರಾಯರಿಗೆ ತುಪ್ಪದ ಆರತಿ ಬೆಳಗ್ತಾ ಇದ್ದೀನಿ ನಾನೀಗ. ಹಾಗೆ ನಾನು ರಾಯರ ಮುಂದೆ ಹಾಲು ಮತ್ತೆ ನೀರು ಕೂಡ ಇಟ್ಟು ಪೂಜೆ ಮಾಡ್ಕೊಳ್ತೀನಿ. ನೋಡಿ, ನನ್ನ ಮಗಳನ್ನು ಕೂಡ ಹೇಗೆ ಮಾಡ್ತಿದ್ದಾಳೆ ನಾನು ಮಾಡ್ತಾ ಇದ್ದೀನಿ ಅಂತ. ಹಾಗೆ ಈಗ ನಾನು ದೇವರಿಗೆ ನಮಸ್ಕಾರ ಮಾಡ್ಕೊಳ್ತಾ ಇದ್ದೀನಿ. ಪೂಜಾಯ ರಾಘವೇಂದ್ರ ಸತ್ಯ ಧರ್ಮ ರಥಾಯುಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ ಅಂತ ದೇವರಿಗೆ 5 ಬಾರಿ ನಾನು ಹೇಳ್ಕೊಳ್ತೀನಿ. ಫ್ರೆಂಡ್ಸ್, ಹಾಗೆ ಈಗ ನಾನು ದೇವ್ರ ಕುಂಕುಮನೆಲ್ಲ ಇಟ್ಕೊಳ್ತಾ ಇದ್ದೀನಿ. ನನ್ನ ಮಗಳು ನೋಡ್ತಾ ಇದ್ಲು ನನ್ನನ್ನ, ನನಗೂ ಇಡು ಅಂತಿದ್ಲು. ಹಾಗೆ ಈಗ ನೆಕ್ಸ್ಟ್ ನಾನು ತುಳಸಿ ಪೂಜೆ ಮಾಡಬೇಕು. ನಾನು ಹೇಗೆ ತುಳಸಿ ಪೂಜೆ ಮಾಡ್ತೀನಿ ಅನ್ನೋದನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ನೋಡಿ.
ಪ್ಲಸ್ ಹಾಗೆ ಈಗ ನಾನು ಪೂಜೆ ಎಲ್ಲ ಮುಗಿತು, ಒಳಗಡೆ ಎಲ್ಲ ಮುಗಿದ ಮೇಲೆ ಈಗ ಆಚೆ ಕೆಲಸನೂ ಮಾಡಬೇಕು. ಅಂದರೆ ಆಚೆ ತುಳಸಿ ಪೂಜೆನೂ ಮಾಡಬೇಕು ನಾನು. ಹಾಗೆ ನಾನು ತುಳಸಿಗೆ ಅಂತಲೇ ಸಪ್ರೇಟಾಗಿ ಕುಂಕುಮದ ಬಟ್ಲು ಇಟ್ಕೊಂಡಿದ್ದೀನಿ ನಾನು ಪ್ರತಿನಿತ್ಯ ಹೀಗೆ ಮಾಡೋದು. ತುಳಸಿಗೆ ಬೆಳಿಗ್ಗೆ ಒಂದ್ಸಲ ನೀರು ಹಾಕಿದ್ರೆ ನಾವು ಸ್ನಾನ ಆದಮೇಲೆ ಮತ್ತೆ ಇನ್ನೊಂದ್ಸಲ ನೀರು ಹಾಕ್ಕೊಳ್ತೀನಿ. ಪ್ಲಸ್ ಹಾಗೆ ಕುಂಕುಮ, ಹೂವು ಎಲ್ಲ ಇಟ್ಟು ನಾನು ಪೂಜೆ ಮಾಡ್ಕೊಳ್ತಾ ಇದ್ದೀನಿ. ಫ್ರೆಂಡ್ಸ್, ಹಾಗೆ ಗುರುವಾರದ ಪೂಜೆಯ ಜೊತೆಗೆ ನನಗೆ ಕೊಟ್ಟಂತ ಕೆಲವೊಂದು ಟಿಪ್ಸ್ ನಿಮಗೆ ಇಷ್ಟ ಆಗಿದೆ ಅನ್ಕೊಳ್ತೀನಿ. ಇಷ್ಟ ಆದಲ್ಲಿ ಪ್ಲೀಸ್ ಈ ವಿಡಿಯೋನ ಲೈಕ್ ಮಾಡೋದನ್ನ ಮರಿಬೇಡಿ. ಹಾಗೆ ಜೊತೆಗೆ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಮೆಂಬರ್ಸ್ ಜೊತೆಗೂ ಈ ವಿಡಿಯೋನ ಶೇರ್ ಮಾಡಿ. ಹಾಗೆ ನನ್ನ ಚಾನಲ್ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಐಕನ್ನ ಕ್ಲಿಕ್ ಮಾಡಿದ್ರೆ ನಾನು ಹಾಕುವಂಥ ವಿಡಿಯೋಸ್ ನೋಟಿಫಿಕೇಶನ್ ನಿಮಗೆ ಬರುತ್ತೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ.